ಸಿಗುತ್ತಾ ಸರ್ ಚಿಕ್ಕೋಡಿ ಹಾಗೂ ಗೋಕಾಕ್ ಜನರಿಗೆ? ಇಲ್ಲ, ನಾವು ನಮ್ಮ ಸರ್ಕಾರ ಬಂದ ಮೇಲಿಂದ ನಾವು ಒತ್ತಡ ಹೇರ್ತಾ ಇದೀವಿ ಎಲ್ಲರೂ. ಸೊ ಈಗ ಸರ್ಕಾರ ಅಂತಿಮವಾಗಿ ನಿರ್ಧಾರ ಮಾಡಬೇಕು, ಶಾಸಕರಂದೇ ಮಾಡ್ಬೇಕಂತ ಅಭಿಪ್ರಾಯ ಇದೆ. ಇವತ್ತು ಕೂಡ ಗೋಕಾಕ್ ಜಿಲ್ಲಾ ನಿಯೋಗದವರು ಬರ್ತಾ ಇದಾರೆ. ಇದಾಂತರ ಮಂದಿ ಸಿಎಂ ಬೆಂಗಳೂರಾಗ ಹೇಳಿದ್ರೆ ಎಲ್ಲ ಶಾಸಕರು ಒಂದ್ಸಾರಿ ಕರ್ದು ಸಭೆ ಮಾಡ್ತೀವಿ ಅಂತ. ಬಹುಶಃ ಈ ಅಧಿವೇಶನ ಕರೆದು ಮಾತಾಡುವ ಏನ್ ಔಟ್ಕಮ್ ಬರ್ತದೆ ನೋಡೋಣ. ಸರ್, ಪ್ರಮುಖವಾಗಿ ಅಧಿಕಾರ ಹಂಚಿಕೆ ಬಗ್ಗೆ ಯಾರು ಕೂಡ ಮಾತಾಡಬಾರ್ದು ಅಂತ ಹೈಕಮಾಂಡ್ ಹೇಳಿರುವಂತದ್ದು. ಅದ್ರ ಹೊರತಾಗಿಯೂ ಯತೀಂದ್ರ ಅವರು ಮಾತಾಡಿ ನಮ್ಮ ತಂದೆಯವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳಿರುವಂತದ್ದು ಸರ್. ಅದಕ್ಕೆ ಸಾಕಷ್ಟು ಶಾಸಕರು ಏನು ಡಿಕೆ ಪರವಾಗಿರುವಂತಹ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್. ನಮಗ್ ನೋಟಿಸ್ ಕೊಟ್ಟಿದ್ದಾರೆ, ಇವ್ರಿಗೂ ನೋಟಿಸ್ ಕೊಡ್ತಾರ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ಯಾರು ನೋಟಿಸ್ ಕೊಡೋದು ಪ್ರಶ್ನೆ ಇಲ್ಲ. ಈಗ ಅದು ಮುಗಿದೋದ ಅಧ್ಯಾಯ. ಯಾರೇ ಏನೋ ಮಾತಾಡೋದು ಮ್ಯಾಟ್ರು ಸೀಸ್ ಆಗಿದಿಲ್ಲ, ಹಂಗದ ಸೀಸ್ ಆಗಿದೆ. ಈಗ ಅದು ಹೈಕಮಾಂಡ್ ಅಂಗಳದಲ್ಲಿ ಇದೆ ಅದು. ನಾವ್ ಯಾರು ಮಾತಾಡೋದು ಕೂಡ ಅದಕ್ಕೆ ಯಾವ್ದು ಮಾತು ಇಲ್ಲ. ಜನವರಿ ಅದೇ ಇಲ್ಲಿ ನಾವ್ ಯಾರು ಮಾತಾಡೋದಕ್ಕೆ ಅಂತ ಮಾತು ಇಲ್ಲ. ಅದು ಅಂತಿಮ ನಿರ್ಮಾಣ. ಒಂದು 4-5 ಜನ ಶಾಸಕರು ಜನವರಿ ನಂತರ ಸಿಎಂ ಬದಲಾವಣೆ ಆಗದಂತ ಮತ್ತು ಹೇಳಿಕೆ ನೀಡಿದ್ರು. ಇಲ್ಲ, ಅದನ್ನ ಹೇಳಕ್ಕಾಗಲ್ಲ. ಈಗ ಹೇಳುವಂತ ಅದು ಈಗ ಅದ್ರ ಅವಶ್ಯಕತೆ ಕೂಡ ಇಲ್ಲ ಈಗ. ಸರ್, ತಾವು ಡಿಕೆಶಿ ಅವ್ರ ಜೊತೆಗೆ ಚರ್ಚೆ ಮಾಡಿದ್ರಿ ಸರ್, ರಹಸ್ಯವಾಗಿ ಸಭೆ ಮಾಡಿದ್ರಿ? ರಹಸ್ಯ ಇಲ್ಲ, ಓಪನ್ ಮಾಡಿದ್ವಿ. ರಹಸ್ಯ ಮಾಡೋದು ಏನತ್ರ ಇಲ್ಲ, ಓಪನ್ ಮಾಡಿದ್ವಿ. ಮಾತುಕತೆ ಆಗಿದೆ ಅಷ್ಟೇ. ಈಗ ಬೆಳಗಾವಿ ಜಿಲ್ಲೆ ವಿಭಜನೆ ವಿಚಾರವಾಗಿ ಕನ್ನಡ ಸಂಘಟನೆಗಳು ವಿಭಜನೆ ಮಾಡಬಾರ್ದು ಅನ್ನುವಂಥದ್ದು. ಅವ್ರ ಜೊತೆ ಏನಾದ್ರು ಸಭೆ ಅದನ್ನ ಅವರು ಸಿಎಂ ಅವ್ರು ಮೀಟಿಂಗ್ ಮಾಡ್ಬೇಕು. ಅವ್ರು ತಮ್ಮ ಅಭಿಪ್ರಾಯ ಅವ್ರಿಗೆ ಹೇಳಬೇಕು. ಅಂದ್ರೆ ಅವ್ರು ಏನ್ ಅಂತಿಮ ನಿರ್ಧಾರ ಏನ್ ಮಾಡ್ತಾರೆ ಬೇಕಾದ್ ನೋಡೋಣ ಅಷ್ಟೇ. ಸಿಎಂ ಡಿಸಿಎಂ ವಿಚಾರ ಈಗ ಅಧಿವೇಶನದವರೆಗೂ ತಾತ್ಕಾಲಿಕ ಬ್ರೇಕ್ ಮಾತ್ರ ಇಲ್ಲ, ಅದನ್ನ ಹೇಳಲ್ಲ. ಅದು ನಾವು ತಾತ್ಪರ್ಕಿಲ್ಲ. ಈಗ ಈ ಸದ್ಯಕ್ಕಂತ ಸಬ್ಜೆಕ್ಟ್ ಇಲ್ಲವೇ ಇಲ್ಲ, ಕ್ಲೋಸ್. ಸರ್, ತಾವು ಕೆಪಿಸಿಸಿ ಅಧ್ಯಕ್ಷರು ಯಾವಾಗ ಈಗ ಹೇಳಿದ್ರಲ್ಲ, ಯಾವ್ದು ಈಗಿಲ್ಲ. ಚರ್ಚೆ ಬಂದಾಗ ನೋಡೋದ್ರ ಬಗ್ಗೆ ಹೇಳಿದೀವಿ. ಚರ್ಚೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ.